ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಗದಗ ಪಟ್ಟಣದಲ್ಲಿ ಈ ತಿಂಗಳ 26ನೇ ತಾರೀಕರಂದು ನಡೆಯಲಿರುವ ಚರ್ಚಾ ವೇದಿಕೆ ರದ್ದಾಗಿದೆ. ಇದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಕಳೆದ 3-4 ದಿನಗಳ ಹಿಂದೆ ಎಲ್ಲ ದೈವ ಸೇವಕರಿಗೂ ಹಾಗೂ ನಮ್ಮ ಆತ್ಮೀಯರೆಲ್ಲರಿಗೂ ಈ ಒಂದು ಕರಪತ್ರಿಕೆಯನ್ನು ಕಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಸಾರಿ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಕರಪತ್ರಿಕೆಯಲ್ಲಿ ಏನು ಬಿಟ್ಟಿದ್ದೀನಿ ಒಂದು ಸಾರಿ ಓದಿ ತಿಳಿಸ್ತೀನಿ. ಆತ್ಮೀಯ ದೈವ ಸೇವಕರೆಲ್ಲರಿಗೂ ಹಾಗೂ ಆತ್ಮೀಯ ಸಹೋದರರೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ನವಂಬರ್ 26, 2024ರಂದು ನಡೆಯಲಿರುವ ಚರ್ಚಾ ವೇದಿಕೆ ಕಾರಣಾಂತರದಿಂದ ರದ್ದಾಗಿದೆ. ಪ್ರಾರ್ಥಿಸಿದ ದೈವ ಸೇವಕರೆಲ್ಲರಿಗೂ ಹಾಗೂ ಸಹೋದರ ಸಹೋದರಿಯರೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಇಂತಿ ಶ್ರೀರಾಮು, ಕ್ರೈಸ್ಟ್ ಚರ್ಚ್, ಗಾಸ್ಪಲ್ ಮಿನಿಸ್ಟ್ರೀಸ್, ಬೆಂಗಳೂರು. ಪ್ರೇಯರ್ ಆಲ್ರೆಡಿ ಕಳೆದ ವಾರದಲ್ಲಿ ನಾನು ಈ ಒಂದು ಕರಪತ್ರಿಕೆಯನ್ನು ಬಿಟ್ಟಿದ್ದೆ. ಮತ್ತೊಂದು ಸಾರಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಭವಿಷ್ಯತ್ತು ದಿನಗಳಲ್ಲಿ ದೇವರ ಚಿತ್ತವಾದರೆ ಖಂಡಿತವಾಗಿ ಚರ್ಚಾ ವೇದಿಕೆ ನಡೆಯುತ್ತೆ. ಯಾಕೆಂದರೆ ಈ ಸಮಾಜಕ್ಕೆ ಸತ್ಯವನ್ನು ಪರಿಚಯ ಮಾಡಬೇಕು. ಯಾರ ಮೇಲೆ ದ್ವೇಷ ಹಾಗೆ ಏನಿಲ್ಲ. ಎಲ್ಲರನ್ನೂ ದೇವರ ಮಕ್ಕಳಾಗಿರುವಂಥ ನಾವು ಪ್ರೀತಿಸಬೇಕು. ಎಲ್ಲರಿಗೂ ನಾವು ಒಳ್ಳೆಯದನ್ನೇ ಮಾಡಬೇಕು. ಮನುಷ್ಯರ ಮಧ್ಯದಲ್ಲಿ ಒಂಚೂರು ಏರುಪೇರು ಇದ್ದೇ ಇರುತ್ತೆ. ಸಹೋದರನ ಮೇಲೆ ಒಂದು ಚೂರು ಏರುಪೇರು ಇದ್ದೇ ಇರುತ್ತೆ. ಆದರೆ ಹೃದಯಪೂರ್ವಕದಿಂದ ಹೇಳ್ತೀನಿ, ಯಾರ ಮೇಲೆ ನನಗೆ ದ್ವೇಷ ಇಲ್ಲ, ಹಾಗೇ ಇಲ್ಲ. ದೇವ್ರಿಗೋಸ್ಕರ ನಾವು ಹೋರಾಡಬೇಕು. ದೇವರ ಸೇವೆ ನಿಮಿತ್ತವಾಗಿ ನಾವು ಹೋರಾಡಬೇಕು. ಸತ್ಯದಗೋಸ್ಕರ ನಾವು ಹೋರಾಡಬೇಕು. ಖಂಡಿತವಾಗಿ ಭವಿಷ್ಯತ್ತು ದಿನಗಳಲ್ಲಿ ದೇವರ ಚಿತ್ತವಾದರೆ ಚರ್ಚಾ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ನಡೆದಾಗ ಎಲ್ಲರಿಗೂ ತಿಳಿಸ್ತೀವಿ. ಪ್ರೇರೆ ಎಲ್ಲರೂ ಸೇರಿ ಪ್ರೀತಿಪೂರ್ವಕದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಣ. ಎಲ್ಲರಿಗೂ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ. ಅದೇ ರೀತಿಯಲ್ಲಿ ಇನ್ನೂ ನಡೆಯುವಂಥ ಕಾರ್ಯಕ್ರಮಗಳ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಿ ಅಂತೇಳಿ ನಾನು ಹೃದಯಪೂರ್ವಕದಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.